ಗ್ಲೂಕೋಮೀಟ್ರಲ್ಲಿ ಚುಚ್ಚಿ 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 ನನ್ನ ಇಡೀ ಫಿಂಗರ್ ಟಿಪ್ಸ್ ಎಷ್ಟು ಗಟ್ಟಿ ಆಗ್ಬಿಟ್ಟಿತ್ತು ಅಂದರೆ 1994 ಟೈಪ್ 2 ಡಯಾಬಿಟಿಕ್ ಆಗಿ ಡಯಾಗ್ನೋಸ್ ಆದಾಗ ಆಗಿದ್ದಿದ್ದು ಒಂದೇನು ಅಂದರೆ ಲ್ಯಾಬಿಗೆ ಹೋಗಬೇಕಾಗಿತ್ತು. ತದನಂತರ ಮನೆಗೆ ಗ್ಲೂಕೋಮೀಟ್ರ್ ಬಂದಾಗ ಆ ಒಂದು ಆತಂಕ ಎಷ್ಟು ಮಟ್ಟಕ್ಕೆ ಇರ್ತಾ ಇತ್ತು ಅಂದರೆ ಊಟ ತಿಂದರೆ ಏನಾಗ್ತಾ ಇತ್ತು, ಎಷ್ಟು ಮಟ್ಟಕ್ಕೆ ಶುಗರ್ ಜಾಸ್ತಿ ಆಗ್ತಾ ಇದೆ. ಈ ಗ್ಲೂಕೋಮೀಟ್ರಲ್ಲಿ ಒಂದು ಸೆಟ್ಟಿಂಗ್ ಇದೆ ರೀ. 1ಇಂದ 5ವರೆಗೂ ಹೋಗ್ಬೋದು. ಆ್ಯಂಡ್ ನಾನು ಹೈಯೆಸ್ಟ್ ಸೆಟ್ಟಿಂಗ್ ಇಟ್ಟು ನಾನು ಚೆಕ್ ಮಾಡಿದಾಗ ಮಾತ್ರ ನನಗೆ ನೀಡ್ಲು ಒಳಗೆ ಹೋಗ್ತಾ ಇತ್ತು. ಲೆಕ್ಕ ಹಾಕಿ ಎಷ್ಟರ ಮಟ್ಟಿಗೆ ನನ್ನ ಫಿಂಗರ್ ಟಿಪ್ಸು ಹಾರ್ಡ್ ಆಗಿತ್ತು ಅಂತ. ತದನಂತರ ಬೈ 2017 ನನ್ನ ಜೀವನನ ಸಂಪೂರ್ಣವಾಗಿ ಬದಲಾವಣೆ ಮಾಡಿದೆ. ಅಂದರೆ ಗೊತ್ತಲ್ವಾ, ಈ CGM ನನ್ನ ಕೈಯಲ್ಲಿ ಹಾಕ್ಕೊಳ್ಳೋ CGM ನೋಡಿ, ಇದು ಒಂದು ತೊಟ್ಟು ರಕ್ತ ಬರಲ್ಲ, 1400 ರೀಡಿಂಗ್ಸ್ ಅಪ್ರಾಕ್ಸಿಮೇಟ್ಲಿ 14 ದಿವಸದಲ್ಲಿ ಬರುತ್ತೆ. ಎಷ್ಟು ಮಟ್ಟಕ್ಕೆ ಕ್ಲಾರಿಟಿ ಸಿಕ್ತು ಅಂದರೆ ಐ ಆಮ್ ಸೋ ಹ್ಯಾಪಿ ಫಾರ್ ಟೆಕ್ನಾಲಜಿ. 2017ಇಂದ ಥೌಸಂಡ್ಸ್ ಆಫ್ ಕ್ಲೈಂಟ್ಸ್ಗೆ ಈ ಸೆನ್ಸರ್ನ ಬಳಸಿ ಅವರ ಬ್ಲಡ್ ಶುಗರ್ಸ್ಗೆ ಬೆಸ್ಟ್ ಫುಡ್ ಏನು, ಅವರ ಲೈಫ್ ಸ್ಟೈಲ್ ಹೊಂದ್ಕೊಂಡು ಹೋಗೋಕ್ಕೆ ಯಾವ ಥರ ನಾವು ಚೇಂಜ್ ಮಾಡಿದ್ರೆ ಹೆಲ್ತಿಯಾಗಿರ್ತಾರೆ ಅಂತ ಗೈಡ್ ಮಾಡ್ತಾ ಬಂದಿದ್ದೀವಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲಲ್ಲಿ ಯಾರೇ ಡಯಾಬಿಟಿಕ್ ಇರಲಿ, ಒಂದು ವಾಟ್ಸಪ್ ಮಾಡಿ, ನಾವೇ ಕನೆಕ್ಟ್ ಆಗ್ತೀವಿ. ಇಲ್ಲೇ ಕೂತಿದ್ದ ಕಡೆನೇ ಏನೂ ಮಾಡ್ದಂಗೆ, ಒಂದೇ ಒಂದು ಗಳಿಗೆನೂ ಎದ್ದೊಳ್ದಂಗೆ ನೀವು ಊಟ ಮಾಡಿದ ನಂತರ ಪೋಸ್ಟ್ ಮೀಲ್ ಶುಗರ್ ಕಡಿಮೆ ಆಗಬೇಕಾ, ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ ಟ್ರೈ ಮಾಡ್ತಾ ಇದ್ದೀರಾ, ಟೈಮೇ ಇಲ್ವಾ ಎಕ್ಸಸೈಸ್ ಮಾಡೋಕ್ಕೆ, ಸಮಥಿಂಗ್ ಹೊಸ ಟ್ರೈ ಮಾಡೋಣ. ಸೋಲಿಯಸ್ ಮಸಲ್ ಪುಷಪ್, ಸಿಂಪಲ್ ಎಕ್ಸಸೈಸ್. ಫೀಟ್ ಫ್ಲಾಟ್ ಇಡಿ, ಹೀಲ್ಸ್ನ ಲಿಫ್ಟ್ ಮಾಡಿ ಕೆಳಗಿಡಿ ಅಷ್ಟೇ. ಇದು ನಿಮ್ಮ ಕಾಫಲ್ಲಿರೋ ಸೋಲಿಯಸ್ ಮಸಲ್ನ ಆಕ್ಟಿವೇಟ್ ಮಾಡುತ್ತೆ. 50% ಅಷ್ಟು ಪೋಸ್ಟ್ ಪ್ರ್ಯಾಂಡಿಯಲ್ ಮೀಲ್ ಸ್ಪೈಕ್ಸ್ನ ರಿಡ್ಯೂಸ್ ಮಾಡುತ್ತೆ. ಸೋಲಿಯಸ್ ಮಸಲ್ ನಮ್ಮ ರಕ್ತದಲ್ಲಿರೋ ಬ್ಲಡ್ ಶುಗರ್ ಫ್ಯಾಟ್ ಆಕ್ಸಿಡೇಷನ್ಗೆ ಕಂಪ್ಲೀಟ್ ಸಪೋರ್ಟ್ ಮಾಡುತ್ತೆ. ನಿಮ್ಮ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಆದ ಮೇಲೆ 10 ನಿಮಿಷ ಟೈಮ್ ಗ್ಯಾಪ್ ಕೊಟ್ಟು ಅಟ್ಲೀಸ್ಟ್ 100-200 ಕಂಟಿನ್ಯೂಸ್ ಮಾಡಬೇಕು. ಸ್ಟಾರ್ಟಿಂಗ್ ನೀವು ಸ್ಟಾರ್ಟ್ ಮಾಡುವಾಗ 20-25 ಸರಿ ಮಾಡಿದ್ರೂ ಪರವಾಗಿಲ್ಲ, ಆದರೆ ಒಂದು ದಿವಸದಲ್ಲಿ 10-20 ನಿಮಿಷ ಮಾಡೋವಷ್ಟು ಬಿಲ್ಡ್ ಮಾಡ್ಕೊಳ್ಳಿ. ಸಿಂಪಲ್ ಸೈಂಟಿಫಿಕ್ ಟಿಪ್ ಟ್ರೈ ಮಾಡಿ, ನಿಮ್ಮ ಡಯಾಬಿಟಿಕ್ ಆ್ಯಂಡ್ ವೆಯ್ಟ್ ಮ್ಯಾನೇಜ್ಮೆಂಟ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇವತ್ತು ನನ್ನ ಬ್ರೇಕ್ಫಾಸ್ಟ್ ಸ್ಟ್ರಾಬೆರಿ ಸ್ಮೂದಿ. ಬಹಳ ಈಸಿ ರೆಸಿಪಿ. ಸೀಸನಲ್ ಸ್ಟ್ರಾಬೆರಿ ಇದ್ದಾಗ ಯೂಸ್ ಮಾಡಿ, ಇಲ್ಲ ಅಂದರೆ ವೆರಿ ಸಿಂಪಲ್, ಸ್ಟ್ರಾಬೆರಿಗೆ ಬದಲಾಗಿ ಯಾವುದೇ ಹಣ್ಣುಗಳನ್ನ ಯೂಸ್ ಮಾಡ್ಬೋದು. ಎಂಜಾಯ್.